ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸಿದ್ಧಾಂತ್, ಮೃಣಾಲಿನಿ ಬಂದ್ರ? ರಾಜಸ್ಥಾನದಿಂದ ಹೆಂಗೋ ಬಂದ್ಬಿಟ್ವಿ, ಆದರೆ ಏರ್ಪೋರ್ಟಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಹೆವಿ ಟ್ರಾಫಿಕ್ ಅಪ್ಪ. ನೀರು ಕೊಡ್ಲೇನೋ? ಪ್ಲೀಸ್ ಪ್ಲೀಸ್. ನಂಗೂ ಅತ್ತೆ. ಅಲ್ಲ, ಅಪ್ಪ ಇಲ್ಲಮ್ಮ? ಅಪ್ಪನ ರಾತ್ರಿ ಯಾಕೋ ಸ್ವಲ್ಪ ಅವ್ರಿಗೆ ಜ್ವರ ಬಂದ ಹಾಗಿತ್ತು, ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದಾರೆ. ಅಪ್ಪಂಗೆ ಹುಷಾರಿಲ್ವಾ? ಮತ್ತೆ ಬೆಳಗ್ಗೆ ಫೋನ್ ಮಾಡಿದಾಗ ನಂಗೆ ಈ ವಿಚಾರ ತಿಳಿಸ್ಲಿಲ್ಲ ನೀನು? ಅವರೇ ಹೇಳೋದು ಬೇಡ ಅಂತ ಹೇಳಿದ್ರು. ಎಲೆಕ್ಷನ್ ಗಲಾಟೆ ಅಲ್ವಾ, ಓಡಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಬಿಸಿಲು ಬೇರೆ, ಎಷ್ಟು ಹೇಳಿದ್ರು ಕೇಳಲ್ಲ, ಸುಮ್ಮನೆ ಸ್ಟ್ರೈನ್ ಮಾಡ್ಕೊಳ್ತಾರೆ. ಹೇಗಿತ್ತು ರಾಜಸ್ಥಾನ? ಚೆನ್ನಾಗಿತ್ತು ಅತ್ತೆ, ಅದರಲ್ಲೂ ಸೆಮಿನಾರ್ ಅಂತ ತುಂಬಾ ಚೆನ್ನಾಗಿತ್ತು. ನಮ್ಮ ದೇಶದ ದೊಡ್ಡ ದೊಡ್ಡ ಬಯೋಲಾಜಿಕಲ್ ಎಕ್ಸ್ಪರ್ಟ್ಸ್ ಬಂದಿದ್ರು, ಒಬ್ರೊಬ್ರು ಒಳ್ಳೊಳ್ಳೆ ಪೇಪರ್ಸ್ ಪ್ರೆಸೆಂಟ್ ಮಾಡಿದ್ರು. ಅದರಲ್ಲೂ ಒಬ್ರು ಎಕ್ಸ್ಪರ್ಟ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಪೇಪರ್ ಪ್ರೆಸೆಂಟ್ ಮಾಡಿದ್ರು. ನಮ್ಮ ವಾತಾವರಣದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇಂದ ಏನೇನು ಬದಲಾವಣೆ ಆಗಿದೆ ಅಂತ. ಅದರಿಂದಾಗಿ ತುಂಬಾನೇ ಮಾಹಿತಿ ಸಿಕ್ತಮ್ಮ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಪ್ರೆಸೆಂಟ್ ಮಾಡಿದ ಪೇಪರಿಂದ ಮೃಣಾಲಿನಿ ಕಂಡಿಡಿದ ಸಸ್ಯ ಸಂಜೀವನಿನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಬೇಕು ಅಂತ ಗೊತ್ತಾಯ್ತು. ಬದಲಾವಣೆನಾ? ಯಾಕೆ? ನಾನು ಸಸ್ಯ ಸಂಜೀವಿನಿ ಡ್ರಾಪ್ಸ್ನ ಕಂಡು ಹಿಡಿದು 3 ವರ್ಷ ಆಯಿತು. ಅದು ಆಗಿನ ವಾತಾವರಣಕ್ಕೆ ತಕ್ಕ ಹಾಗೆ ನಾನು ಆ ಡ್ರಾಪ್ಸ್ನ ಕಂಡು ಹಿಡಿದಿದ್ದೆ. ಈ 3 ವರ್ಷದಲ್ಲಿ ಗ್ಲೋಬಲ್ ವಾರ್ಮಿಂಗಿಂದಾಗಿ ವಾತಾವರಣದಲ್ಲಿ ತುಂಬ ಬದಲಾವಣೆ ಆಗಿದೆ. ಆ ಎಕ್ಸ್ಪರ್ಟ್ಸ್ ಪೇಪರ್ ಪ್ರೆಸೆಂಟೇಷನ್ನಿಂದ ನಮಗೆ ಈ ವಿಚಾರ ಹೊಳಿತು. ನನ್ನ ಡ್ರಾಪ್ಸಿಂದ ಮೊದಲು 3 ಪಟ್ಟು ಬೆಳೆ ಬರ್ತಾ ಇತ್ತು. ಈಗ ವಾತಾವರಣದಲ್ಲಿ ಬದಲಾವಣೆ ಆಗಿರೋದ್ರಿಂದ ಅಷ್ಟು ಬೆಳೆ ಬೆಳೆಯೋಕ್ಕಾಗುತ್ತೋ ಇಲ್ವೋ, ಅಥವಾ ಆ ಡ್ರಾಪ್ಸು ವರ್ಕ್ ಆಗದೇನೂ ಇರಬಹುದು. ನಮ್ಮ ಡ್ರಾಪ್ಸ್ನ ಈಗಿನ ವಾತಾವರಣಕ್ಕೆ ತಕ್ಕನಾಗೆ ಬದಲಾವಣೆ ಮಾಡಬೇಕು. ಅದಕ್ಕೆ ಸಸ್ಯ ಸಂಜೀವಿನಿ ಮೇಲೆ ಇನ್ನಷ್ಟು ಕೆಲಸ ಮಾಡಬೇಕು. ಸರಿ, ನೀನಲ್ಲೇ ರಿಸರ್ಚ್ ಶುರು ಮಾಡ್ಕೊಳ್ಳಿಲ್ಲ ತಾನೆ? ಇಲ್ಲ ಅತ್ತೆ, ನಾನು ಕೇಳಿದ್ದು ರಾಜಸ್ಥಾನ ಹೇಗಿತ್ತು ಅಂತ. ನೀವು ನೋಡಿದ್ರೆ ಸೆಮಿನಾರು ರಿಸರ್ಚ್ ಅಂತ ನಿಮ್ಮ ಕೆಲಸದ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ರಾಜಸ್ಥಾನ್ ನೋಡಿದ್ರಾ ಇಲ್ವಾ? ನೋಡಿದ್ವಿ ಅತ್ತೆ. ಅಲ್ಲಿ ನಾವು ಮೌಂಟ್ ಅಬುಗೆ ಹೋಗಿದ್ವಿ, ಅಜ್ಮೀರ್ ದರ್ಗಾಗೆ ಹೋಗಿದ್ವಿ, ಜೈಸಲ್ಮೇರ್ಗೆ ಹೋಗಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು. ಸಾಕಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ. ಅಮ್ಮ, ಮೃಣಾಲಿನಿಗೆ ಬರೀ ರಿಸರ್ಚ್ನಲ್ಲಿ ಇಂಟ್ರೆಸ್ಟು, ಶಾಪಿಂಗ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಈ ರಾಜಸ್ಥಾನ್ ಟ್ರಿಪ್ ಹೋದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಶಾಪಿಂಗ್ ಮಾಡೋ ಕೆಪಾಸಿಟಿ ಎಷ್ಟಿದೆ ಅಂತ. ಇಲ್ಲಿ ನೋಡಿ, ಹಿಂಗಾಗೋಗಿದ್ದೀನಿ ನೋಡಿ, ಅವ್ರ ಜೊತೆ ಶಾಪಿಂಗ್ ಮಾಡಿ 2 kg ಇಳಿದೋಗಿದ್ದೀನಿ. ನೋಡಿ ಅತ್ತೆ, ಮೊನ್ನೆಯಿಂದ ಶಾಪಿಂಗ್ ವಿಚಾರಕ್ಕೆ ನನ್ನ ಇದೇ ರೀತಿ ರೇಗಿಸ್ತಾ ಇದ್ದಾರೆ. ಯಾಕೋ ಪಾಪ ಅವಳನ್ನ ರೇಗಿಸ್ತಿದ್ಯಾ? ನಾನು ಶಾಪಿಂಗ್ ಮಾಡಲ್ವಾ? ಈಗ ಅವ್ರಿಗೆ ನಾನು ಅದನ್ನೇ ಹೇಳ್ತಾ ಇದ್ದೆ, ನೀವು ನಮ್ಮಮ್ಮ ಒಳ್ಳೆ ಜೋಡಿ ಅಂತ. ನೀನು ನಮ್ಮ ಕಡೆ ಗಮನ ಕೊಡ್ಬೇಡಮ್ಮ. ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. 1 ನಿಮಿಷ ಅತ್ತೆ, ಬಂದೆ. ಇವಾಗ ನೋಡಿ, ಒಂದು ಇಡೀ ಅಂಗಡಿನೇ ತಂದಿಡ್ತಾರೆ ನೋಡಿ. ಸುಮ್ಮನೆ ಇರೋ ಪಾಪ, ಅವಳನ್ನ ರೇಗಿಸ್ಬೇಡ. ನೋಡಿ ಅತ್ತೆ, ಏನಿದು? ತೆಗೆದು ನೋಡಿ ಅತ್ತೆ. ತುಂಬಾ ಚೆನ್ನಾಗಿದೆ ಅತ್ತೆ. ಈ ಸೀರೆ ರಾಜಸ್ಥಾನ್ ಸ್ಪೆಷಲ್. ನೀನೇನು ತಗೊಂಡೆ? ನನಗೇನು ತಗೋಬೇಕು ಅಂತಾನೆ ತೋಚಲಿಲ್ಲ ಅತ್ತೆ. ಅತ್ತೆ, ನಿಮ್ಗೆ ಇನ್ನೊಂದು ಗಿಫ್ಟ್ ಇದೆ. ನೀವು ತಂದಿರೋ ಗಿಫ್ಟ್ ಎಲ್ಲ ನಿಧಾನವಾಗಿ ಆಮೇಲೆ ತೋರಿಸಿ, ಮೊದಲು ಊಟ ಕೇಳಿ. ಹಲೋ, ಹಾಂಪ್ಪ. ಹಾಂ ಹೌದು, ಇವಾಗ ಬಂದ್ವಿ. ನಿಮ್ಗೆ ಹುಷಾರಿಲ್ವಂತೆ? ಹಾಂ, ಈಗ ಹೇಗಿದ್ದೀರಾ? ಅಪ್ಪ ಇವಾಗ ಮನೆಗೆ ಬರ್ತಿದ್ದೀರಾ? ಅಯ್ಯೋ, ಅಲ್ಲಪ್ಪ, ಮನೆಗೆ ಬಂದರೆ ರೆಸ್ಟ್ ತಗೋಬೋದಲ್ವಾ? ಹೌದಾ?
ಸರಿಪ್ಪ, ಓಕೆ ಬಾಯ್. ಏನಂತು? ಅಪ್ಪ ಬರ್ತಿದ್ದಾರಾ? ಇಲ್ಲಮ್ಮ, ಡಾಕ್ಟ್ರ್ ಹತ್ರ ಹೋಗಿ ಅಲ್ಲಿಂದ ಇನ್ಯಾವುದೋ ಮೀಟಿಂಗ್ ಹೋಗ್ತಿದಾರಂತೆ. ಸರಿ ಹೋಯ್ತು. ಇನ್ನು ನಿಮ್ಮ ಅಪ್ಪ ಬರೋ ಹೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಇಬ್ಬರು ಎದ್ದು ಫ್ರೆಶ್ ಅಪ್ ಆಗಿ ಅಡುಗೆ ರೆಡಿ ಇದೆ, ಊಟ ಮಾಡೋಣ. ಎಲ್ಲ ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ಸ್ಗಳನ್ನ ಗುರುತಿಸ್ಬೇಕು. ನಮಸ್ಕಾರ ಬಿಂಗಾ ಸಾಹೇಬ್ರೆ. ನಮಸ್ಕಾರ. ಈ ರಾಜ್ಯದ ಭಾವಿ ಉಪಮುಖ್ಯಮಂತ್ರಿ ಛಾಬ್ರಿಯಾ ಅವರಿಗೆ ನಮಸ್ಕಾರ. ಥ್ಯಾಂಕ್ ಯು. ಭುವನ್ ದಾಸ್ ಎಲ್ಲ ವಿಷಯ ಹೇಳಿದ್ರು, ಭಾಳ ಸಂತೋಷ ಆಯಿತು. ಬನ್ನಿ, ಕೂತ್ಕೊ ಬನ್ನಿ. ಸರ್, ದಯವಿಟ್ಟು ತಾವು ಇಲ್ಲಿ ಕುಂತ್ಕೊಬೇಕು. ಈ ರಾಜ್ಯದ ಹೊಸ ಉಪಮುಖ್ಯಮಂತ್ರಿಗಳು CM ಪಕ್ಕದಲ್ಲೇ ಕುಂತ್ಕೊಂಡ್ಕೋಬೇಕು. ದಯವಿಟ್ಟು ಕುಂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಛಾಬ್ರಿಯಾ. ಬಿಂಗಾ ಸರ್, ದೇವಾನಂದ್ ಅವರು ಅಷ್ಟು ಸುಲಭವಾಗಿ ಒಪ್ಕೊಂಬಿಟ್ರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸ್ಥಾನದಿಂದ ಕೆಳಗಿಳಿಯಕ್ಕೆ? ಉಪಮುಖ್ಯಮಂತ್ರಿ ಸ್ಥಾನ ಬಿಡೋದಕ್ಕೆ ಅವ್ರ ಮನೆ ಆಸ್ತಿನ ಸರ್? ನಾವು ಅವ್ರ ಮನೆಗೆ ಹೋಗಿನ ಮುಂಚೆನೇ ಹೈಕಮಾಂಡ್ ಹತ್ರ ಮಾತಾಡಿ ತೀರ್ಮಾನ ಮಾಡಿದ್ವಿ ನಿಮ್ಮನ್ನು ಉಪಮುಖ್ಯಮಂತ್ರಿಗಳು ಮಾಡೋದು ಅಂತ. ದೇವಾನಂದ ಸ್ವಾಮಿ ಮನೆಗೆ ಹೋಗಿದ್ದು ಛಾಬ್ರಿಯವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗ್ತಾರಂಥ ವಿಚಾರ ತಿಳಿಸೋದಕ್ಕೋಸ್ಕರ, ಅವರ ಅಭಿಪ್ರಾಯ ಕೇಳಕ್ಕಲ್ಲ. ಆದರೂ ದೇವಾನಂದ ಸ್ವಾಮಿಯವರ ರಿಯಾಕ್ಷನ್ ಹೇಗಿತ್ತು? ಛಾಬ್ರಿ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ ಅಂತ ಗೊತ್ತಾದಾಗ ಸಹಜವಾಗಿ ಇಷ್ಟ ಆಗಲಿಲ್ಲ ಅವ್ರಿಗೆ. ನೀವು ಉಪಮುಖ್ಯಮಂತ್ರಿ ಜಾಗದಲ್ಲಿ ಇರೋದಿಲ್ಲ ಅಂತ ಹೇಳಿದೆ. ಅಪ್ಸೆಟ್ ಆಗ್ಬಿಟ್ರು. ತುಂಬ ಅವಮಾನ ಆಗ್ಬಿಡ್ತು ಅವ್ರಿಗೆ. ಅವ್ರಿಗೆ ಅವಮಾನ ಆದರೆ ನಾವ್ಯಾಕೆ ಕೇರ್ ಮಾಡಬೇಕು ಸರ್? ನಮಗೆ ಪಕ್ಷ ಮುಖ್ಯ. ಛಾಬ್ರಿ ಅವರು ಉಪಮುಖ್ಯಮಂತ್ರಿಗಳಾಗೋದು ಮುಖ್ಯ ಅಷ್ಟೇ. ಅದು ನಿಜಾನೇ. ಛಾಬ್ರಿ ಅವರೇ, ನಾನು ಗವರ್ನರ್ ಸಾಹೇಬ್ರ ಹತ್ರ ಮಾತಾಡಿದ್ದೇನೆ. ತಾವು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಏರ್ಪಡಿಸೋದು ನಿಗದಿಯಾಗಿದೆ. ಶುಕ್ರವಾರನೇ ನಿಮ್ಮ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಥ್ಯಾಂಕ್ ಯು ಸರ್. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಭಾವಿ ಉಪಮುಖ್ಯಮಂತ್ರಿಗಳಿಗೆ ಶುಭಾಶಯಗಳು ಸರ್. ನಮಸ್ಕಾರ, ಧನ್ಯವಾದಗಳು ಮುನಿಯಪ್ಪ. ಅಡ್ವಾನ್ಸ್ ವಿಷಯ ಸರ್. ಥ್ಯಾಂಕ್ ಯು ಭುವನ್ ದಾಸ್ ಜಿ. ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದ. ನನ್ನ ಮತ್ತು ಬಿಂಗಾ ಮಧ್ಯೆ ಇರೋ ವೈಮನಸ್ಯನ ಸರಿ ಮಾಡಿದ್ರಿ. ಇದರಿಂದಾಗಿ ನಾನಿವತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಆಯಿತು. ಇಟ್ಸ್ ಮೈ ಪ್ಲೆಜರ್ ಸರ್. ಸರ್, ಈ ಸಂತೋಷಕ್ಕೆ ಪಾರ್ಟಿ ಯಾವತ್ತು ಕೊಡ್ತಿರ್ತಾವು? ಆದಷ್ಟು ಬೇಗ ಕೊಡೋಣ ಮುನಿಯಪ್ಪನವ್ರೆ. ಸರ್, MP ಕೃಷ್ಣಾನಂದ್ ಅವರು ಮತ್ತು ಅವ್ರ ಮಿಸಸ್ ದೇವಯಾನಿ ಅವರು ಬಂದಿದ್ದಾರೆ ಸರ್. ಹಾಂ, ಕಳಿಸಿ ಒಳಗಡೆ. ಸರಿ ಸರ್. ಸರ್, ಇವ್ರು ಯಾಕೆ ಬಂದಿರ್ಬೋದು? ಗೊತ್ತಾಗ್ತಿಲ್ಲ ಮನೆಯಪ್ಪ. ನೋಡೋಣ ಇರಿ. ಹಾಂ, ಕೃಷ್ಣಾನಂದ್ ನಮಸ್ಕಾರ. ನಮಸ್ಕಾರ ದೇವೇಂದ್ರ, ಬನ್ನಿ ಕೂತ್ಕೊಳ್ಳಿ. ಸಾರಿ ಅಂಕಲ್, ಇಷ್ಟೊತ್ತಿನಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀವಿ. ಹೇಳಿ. ಮುಖ್ಯವಾದ ವಿಚಾರ ಇಲ್ಲದ್ರೆ ನೀವು ಇಷ್ಟೊತ್ತಲ್ಲಿ ಬರೋರಲ್ಲ. ಏನು ವಿಚಾರ? ಅದೇ ಸರ್, ನೀವು ದೇವಾನಂದ್ ಅವ್ರ ಹತ್ರ ಒಂದು ವಿಚಾರ ಮಾತಾಡಕ್ಕೆ ಬಂದಿದ್ರಲ್ಲ, ಅದೇ ವಿಚಾರನ ನಾವು ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದ್ವಿ. ದೇವಾನಂದ್ ಅವ್ರ ಮಾತಿಂದ ನಿಮಗೆ ಬೇಜಾರಾಗಿರ್ಬೋದು. ಬೇಜಾರಾಗದೇ ಇರುತ್ತೆ ಮೇಡಮ್. ಏನೋ ಪರಿಸ್ಥಿತಿನ ನಮ್ಮವ್ರು ಅರ್ಥ ಮಾಡ್ಕೊತಾರೆ ಅಂತ ತಿಳ್ಕೊಂಡು ನಿಮ್ಮ ಮನೆಗೆ ಬಂದರೆ ನಮಗೆ ಶಾನೇ ಬೇಜಾರು ಮಾಡಿಬಿಡೋದಾ? ನಿಮ್ಮ ಬ್ರದರ್ ಬಗ್ಗೆ ಹೀಗೆ ಮಾತಾಡ್ತೀನಿ ಅಂತ ದಯವಿಟ್ಟು ತಪ್ಪು ತಿಳಿಬಾರ್ದು ಕೃಷ್ಣಾನಂದ್ ಅವರೇ. ದೇವಾನಂದ್ ಅವರು ತುಂಬ ಪ್ರಾಮಾಣಿಕರು, ತತ್ವ ಸಿದ್ಧಾಂತ ಆದರ್ಶಗಳನ್ನು ನಂಬಿರೋರು. ಆದರೆ ವಾಸ್ತವದ ಅರಿವಿಲ್ಲ ಅವ್ರಿಗೆ. ಇವತ್ತು ಚುನಾವಣೆನ ಗೆಲ್ಲಬೇಕು ಅಂದರೆ ಬರೀ ಜನಪ್ರಿಯತೆ ಹೊಂದಿದ್ರೆ ಸಾಕಾಗೋದಿಲ್ಲ. ಅದ್ರ ಜೊತೆಯಲ್ಲಿ ಹಣನೂ ಮುಖ್ಯವಾಗುತ್ತೆ. ದೇವಾನಂದ್ ಅವ್ರನ್ನ ನಾವು ಕೇಳ್ಕೊಂಡಿದ್ದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅಂತ, ಸರ್ಕಾರದಿಂದ ಆಚೆ ಹೋಗಿ ಅಂತ ಅಲ್ಲ. ಈಗಿನ ಪಕ್ಷದ ಸ್ಥಿತಿಯನ್ನು ನೋಡಿದ್ರೆ ಛಾಬ್ರಿ ಅವರು ಉಪಮುಖ್ಯಮಂತ್ರಿ ಆಗಲಿ, ನೀವು ಸಚಿವರಾಗಿ ಯಾವ ಖಾತೆ ಬೇಕೋ ಕೇಳಿ ನಾವು ಕೊಡೋದಕ್ಕೆ ಸಿದ್ಧ ಅಂತ. ಆದರೆ ಅವರು ಕಠೋರವಾಗಿ ನನಗೆ ಯಾವ ಖಾತೆನೂ ಬೇಕಾಗಿಲ್ಲ, ಯಾವ ಸಚಿವ ಸ್ಥಾನನೂ ಬೇಕಾಗಿಲ್ಲ ನಿಮ್ಮ ಸರ್ಕಾರದಲ್ಲಿ ಅಂತ ಹೇಳಿದ್ರು. ತುಂಬ ನೋವಾಯಿತು ನಮಗೆ. ನೀವು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಸರ್. ದೇವಾನಂದ ಸ್ವಾಮಿ ಅವರು ಹಾಗೇನೆ, ಪ್ರಾಕ್ಟಿಕಲ್ ಥಿಂಕಿಂಗೇ ಇಲ್ಲ ಅವ್ರಿಗೆ.
ಎಲ್ಲದನ್ನ ಎಮೋಷ್ನಲ್ ಆಗಿ ತಗೊಳ್ತಾರೆ. ಆ್ಯಕ್ಚುಲಿ ನಮಗೂ ಎಲ್ಲ ತುಂಬಾ ಬೇಜಾರಾಯಿತು ಅವ್ರು ಯಾವ ಖಾತೆನೂ ಬೇಡ ಅಂತ ಹೇಳಿದ್ದಕ್ಕೆ. ನಮ್ಮ ಮಾವ ರಾಜಾನಂದ ಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಈ ಪಕ್ಷದ ಸೇವೆ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು. ಅದು ಅಲ್ಲದೆ ದೇವಾನಂದ ಸ್ವಾಮಿಯವರು ಇಷ್ಟು ದಿನ ಉಪಮುಖ್ಯಮಂತ್ರಿ ಆಗಿದ್ರು. ಈಗ ಸಚಿವ ಸ್ಥಾನನೂ ಬೇಡ ಅಂತ ಇದ್ದಾರೆ. ಅದಕ್ಕೆ ನೀವೇನು ಹೇಳಬೇಕಾಗಿದೆಯೋ ಹೇಳಿ, ಪರವಾಗಿಲ್ಲ. ದೇವಾನಂದ್ ಅವರು ಆ ಸ್ಥಾನನ ಬೇಡ ಅಂದರೆ ಏನಂತೆ? ನಮ್ಮ ಫ್ಯಾಮಿಲಿನಲ್ಲೇ ಯಾರಿಗಾದರೂ ಆ ಪೋಸ್ಟ್ ಕೊಡ್ಬೋದಲ್ವಾ? ಬೇರೆ ಯಾರೋ ಯಾಕೆ, ನೀವೇ ಆಗ್ಬಿಡಿ. ನಾನಾ? ಹೌದು, ಯಾಕಾಗಬಾರ್ದು? ತುಂಬ ಓದ್ಕೊಂಡಿದ್ದೀರಿ, ದೇಶ ವಿದೇಶ ತಿರುಗಿದ್ದೀರಿ, ಡೈನಾಮಿಕ್ ಇದ್ದೀರಿ, ರಾಜಕೀಯದ ಬಗ್ಗೆ ಚೆನ್ನಾಗಿ ಗೊತ್ತು ತಮಗೆ. ಜೊತೆಗೆ ರಾಜಾನಂದ ಸ್ವಾಮಿಯವರ ಕುಟುಂಬದಕ್ಕೆ ಸೇರಿದವರು ನೀವು. ಯಾಕಾಗಬಾರ್ದು ನೀವು? ಜೊತೆಗೆ ಒಬ್ಬ ಲೇಡಿ ಕ್ಯಾಂಡಿಡೇಟ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂಡಂಗೆ ಆಗುತ್ತೆ. ಒಪ್ಕೊಂಬಿಡಮ್ಮ, ಇಂಥ ಅವಕಾಶ ಸಿಗೋದಿಲ್ಲ. ಹೌದು, ಮುನಿಯಪ್ಪನವರು ಹೇಳ್ತಾರ ಸರಿಯಾಗಿದೆ. ಇದುವರೆಗೂ ನಮ್ಮ ಸಚಿವ ಸಂಪುಟದಲ್ಲಿ ಅನುಪಮ ಅವರಿದ್ರು. ನಮ್ಮ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಮಂತ್ರಿ ಪದವಿ ಕೊಟ್ಟಿದ್ದೀವಿ ಅಂತ ರಾಜ್ಯದಲ್ಲಿ ನಮ್ಮ ಪಕ್ಷದ ಬಗ್ಗೆ ಇಮೇಜು ಹೆಚ್ಚಾಗಿತ್ತು. ಯಾವಾಗ ಚಾಬ್ರಿ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ ಅಂತ ಗೊತ್ತಾದ ತಕ್ಷಣ ಅನುಪಮ ಅವರು ಸಚಿವ ಸಂಪುಟದಿಂದ ಹೊರಗೋದ್ರು. ಎಲೆಕ್ಷನ್ ಕ್ಯಾಂಪೇನಿಂಗ್ ಕಮಿಟಿ ಚೇರ್ಮನ್ ಆಗಿ ನಾನು ತುಂಬ ಪ್ರಶ್ನೆಗಳನ್ನ ಎದುರಿಸ್ತಾ ಇದ್ದೀನಿ. ನಿಮ್ಮ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಇಲ್ಲ ಅಂತ, ಹಾಗಂತ ಮೀಡಿಯಾದವ್ರು ಕೇಳ್ತಾನೆ ಇದ್ದಾರೆ. ನಿಮ್ಮನ್ನ ಮಂತ್ರಿ ಮಾಡೋದ್ರಿಂದ ಅವರೆಲ್ಲರಿಗೂ ಉತ್ತರ ಸಿಗುತ್ತೆ. ಬಿಂಗಾ ಸರ್ ಹೇಳಿದಾಗೆ ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಿ, ರಾಜಕೀಯದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮನ್ನ ಮಂತ್ರಿ ಮಾಡೋದ್ರಿಂದ ನಮ್ಮ ಪಕ್ಷದ ಇಮೇಜ್ ಇನ್ನೂ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಕಮ್ಯುನಿಟಿಯ ವೋಟ್ಗಳು ನಮ್ಮ ಪಕ್ಷಕ್ಕೆ ಸಿಗುತ್ತೆ. ನಮ್ಮ ಪಕ್ಷ ಚುನಾವಣೆಯಲ್ಲಿ ಗೆಲ್ಲುತ್ತೆ. ಭುವನ್ ದಾಸ್ ಹೇಳ್ತಿರೋ ಸರಿ. ನೀವೇನು ಹೇಳ್ತೀರಿ ಕೃಷ್ಣಾನಂದ್? ಹೌದು ಅಂಕಲ್, ನೀವೆಲ್ಲ ಹೇಳ್ತಿರೋದು ಸರಿ. ದೇವೇನೇ ಮಂತ್ರಿ ಆಗಲಿ. ನೀವೇನು ಹೇಳ್ತೀರಿ ದೇವಯಾನಿಯವರ? ಎಲ್ರಿಗೂ ಓಕೆ ಅನ್ನೋದಾದರೆ ನನಗೂ ಓಕೆ ಸರ್. ಈ ರಾಜ್ಯದ ಸೇವೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಓ ಫೈನ್, ನೋ ಪ್ರಾಬ್ಲಮ್. ನಿಮಗೆ ಮಂತ್ರಿ ಪದವಿ ಕೊಡೋದ್ರಿಂದ ದೇವಾನಂದ್ ಅವ್ರಿಗೇನು ಬೇಜಾರಾಗಲ್ಲ ತಾನೆ? ಸ್ವಲ್ಪ ಬೇಜಾರಾಗ್ಬೋದು. ನಾನು ಆಗಲೇ ಹೇಳಿದ್ನಲ್ಲ ಸರ್, ದೇವಾನಂದ್ ಅವ್ರಿಗೆ ಪ್ರಾಕ್ಟಿಕಲ್ ಥಿಂಕಿಂಗ್ ತುಂಬ ಕಮ್ಮಿ. ಅವ್ರಿಗೆ ಈ ಪೋಸ್ಟಿನ ಮಹತ್ವ ಗೊತ್ತಿಲ್ಲ. ನಿಧಾನವಾಗಿ ನಾವು ಅವ್ರಿಗೆ ವಿವರಿಸ್ತೀವಿ ಬಿಡಿ. ಸರಿ, ಹಾಗಿದ್ರೆ ಸಂಸ್ಕೃತಿ ಇಲಾಖೆ ನನ್ನ ಹತ್ರನೇ ಇದೆ, ಅದನ್ನು ತಾವೇ ವಹಿಸ್ಕೊಂಬಿಡಿ. ಚಾಬ್ರಿ ಅವ್ರ ಜೊತೆ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಡಿ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಒಪ್ಪಿಸ್ತೀನಿ ಬಿಡಿ ಹೈಕಮಾಂಡ್ ಅವ್ರನ್ನ. ಆಗಲಿ ಸರ್.
ಯುವರ್ ಆನರ್, ನಾನು ಡಿಫೆನ್ಸ್ ಪರವಾಗಿ ನನ್ನ ಮುಂದಿನ ಸಾಕ್ಷಿಯಾಗಿ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಭಿಂಗಾ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಅವ್ರಿಗೆ ಸಮನ್ಸ್ ಜಾರಿ ಮಾಡಿಸ್ಬೇಕು ಯುವರ್ ಆನರ್. ಭಿಂಗಾ ಅವ್ರನ್ನ? ಎಸ್ ಯುವರ್ ಆನರ್. ಸುಶೀಲ್ ಕುಮಾರ್ ಭಿಂಗಾ ಅವರು ನಮ್ಮ ಕಡೆಯ ಸಾಕ್ಷಿಯಾಗಿ ಇಲ್ಲಿಗೆ ಬರಬೇಕಾಗುತ್ತೆ ಯುವರ್ ಆನರ್. ಯುವರ್ ಆನರ್, ಅದಕ್ಕೆ ಕಾರಣಗಳಿದೆ ಯುವರ್ ಆನರ್. ಸುಶೀಲ್ ಕುಮಾರ್ ಭಿಂಗಾ ಅವರು ರಾಜಾನಂದ ಸ್ವಾಮಿಯವರ ಕೊಲೆ ನಡೆದಾಗ ನಂಬರ್ 2 ಇನ್ ದಿ ಕ್ಯಾಬಿನೆಟ್. ರಾಜಾನಂದ ಸ್ವಾಮಿಯವರ ಸಾವಾದ ತಕ್ಷಣ ಆಟೋಮೆಟಿಕಲಿ ಹಿ ಬಿಕಮ್ಸ್ ನಂಬರ್ 1. ಅದೇ ಥರ ಎರಡನೇ ದಿವಸ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ರು ಮತ್ತು ಗೃಹ ಮಂತ್ರಿಯಾಗಿ ಕೂಡ ಆದರು. ಇವರ ಇದೊಂದು ಮಹತ್ತರವಾದ ಕೊಲೆ ಕೇಸು, ಒಬ್ಬ ಮುಖ್ಯಮಂತ್ರಿಯ ಕೊಲೆ ಕೇಸು. ಅದರಲ್ಲಿ ಮುಂದಿನ ಮುಖ್ಯಮಂತ್ರಿ ಎಲ್ಲ ತನಿಖೆಗಳನ್ನು ಆಫೀಸರ್ಗಳ ಮೂಲಕ, ಅಧಿಕಾರಿಗಳ ಮೂಲಕ ನಿರ್ದೇಶಿಸಬೇಕಾಗುತ್ತೆ ಅವರ. ಆ ಕೆಲಸವನ್ನು ಸುಶೀಲ್ ಕುಮಾರ್ ಭಿಂಗಾ ಅವರು ಮಾಡಿರೋದ್ರಿಂದ ಈ ಕೊಲೆಯ ಅತ್ಯಂತ ಮಹತ್ವದ ಸಂಗತಿಗಳು ಸುಶೀಲ್ ಕುಮಾರ್ ಭಿಂಗಾ ಅವರಿಗೆ ಗೊತ್ತಿರೋ ಸಾಧ್ಯತೆಗಳಿದೆ ಇವರ. ಆಕ್ಚುಯಲ್ ಆಗಿ ಪ್ರಾಸಿಕ್ಯೂಷನ್ನವರು ಸುಶೀಲ್ ಕುಮಾರ್ ಭಿಂಗಾ ಅವ್ರನ್ನ ಇಲ್ಲಿ ಸಾಕ್ಷಿಯಾಗಿ ವಿಚಾರಣೆ ಮಾಡಲೇಬೇಕಾಗಿತ್ತು. ಆದರೆ ಅವರ ಮನೆಯಲ್ಲಿ ಮದುವೆ, ಅವರಿಂದೆಲ್ಲೋ ಹೋಗ್ತಾರೆ, ಈ ಥರದ ನೆಪಗಳನ್ನು ಹೇಳಿ ಸುಶೀಲ್ ಕುಮಾರ್ ಭಿಂಗಾ ಅವರ ವಿಚಾರಣೆ ಮಾಡೋದನ್ನ ಪೂರ್ತಿಯಾಗಿ ತಪ್ಪಿಸ್ಬಿಟ್ರು ಪ್ರಾಸಿಕ್ಯೂಷನ್ ಅವರು. ಆದರೆ ಸುಶೀಲ್ ಕುಮಾರ್ ಭಿಂಗಾ ಅವರು ಹೇಳತಕ್ಕ ಸತ್ಯಗಳು ಅವರು ಮಾತ್ರ ಹೇಳಬೇಕು ನ್ಯಾಯಾಲಯದ ಮುಂದೆ. ಹಾಗಾಗಿ ನಾನು ಡಿಫೆನ್ಸ್ ಪರವಾಗಿ ಅವರನ್ನು ಕರೆದರೆ ಆರೋಪಿಗಳ ಬಿಡುಗಡೆಗೂ ಸಹಾಯ ಆಗುತ್ತೆ, ಸತ್ಯ ಕೂಡ ಈಚೆ ಬರುತ್ತೆ ಅವರ. ಹಾಗಾಗಿ ಸುಶೀಲ್ ಕುಮಾರ್ ಭಿಂಗಾ ಅವ್ರನ್ನ ಡಿಫೆನ್ಸ್ ವಿಟ್ನೆಸ್ ಆಗಿ ಪರಿಗಣಿಸಿ ಅವರಿಗೆ ಸಮನ್ಸ್ ನೀಡಬೇಕು ಅಂತ ನಾನು ನ್ಯಾಯಾಲಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಇವರ. ಎಸ್, ಇಶ್ಯೂ ಸಮನ್ಸ್ ಟು ಮಿಸ್ಟರ್ ಸುಶೀಲ್ ಕುಮಾರ್ ಭಿಂಗಾ. ಯುವರ್ ಆನರ್, ಒಂದು ಸಬ್ಮಿಷನ್ ಮಾಡಬೇಕಾಗಿದೆ. ಈಗ ತಾನೇ ಅವ್ರ ಮನೆಯಲ್ಲಿ ಮಗಳ ಮದುವೆ ಗಲಾಟೆ ಮುಗಿಸಿದ್ದಾರೆ. ಹಾಗೆ ಅವರ ಚುನಾವಣೆ ಗಲಾಟೆಗಳು ಶುರುವಾಗಿದೆ. ಮತ್ತು ಈ ಕೊಲೆ ಕೇಸ್ನಲ್ಲಿ ಈಗಾಗಲೇ ಬಂದಿರೋ ವಿಟ್ನೆಸ್ಗಳು ಹೇಳಿರೋದನ್ನು ಬಿಟ್ಟು ಅವರಿಗೆ ಹೆಚ್ಚಿನದೇನೂ ಗೊತ್ತಿರೋ ಸಂಭವ ಇಲ್ಲ ಯುವರ್ ಆನರ್. ಹಾಗಾಗಿ ಅವ್ರನ್ನ ವಿಚಾರಣೆ ಮಾಡೋದರಲ್ಲಿ ಏನೂ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಭಾವನೆ ಯುವರ್ ಆನರ್. ಮಿಸ್ಟರ್ ಪ್ರಾಸಿಕ್ಯೂಟರ್, ನೀವು ಅನುಭವಿಗಳು ಕೇಸನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ನೀವು ಸುಶೀಲ್ ಕುಮಾರ್ ಭಿಂಗಾ ಅವರ ಪರ್ಸನಲ್ ಲಾಯರ್ ಥರ ಮಾತಾಡ್ತಾ ಇದ್ದೀರಿ. ಆದರೆ ನೀವೊಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅದನ್ನು ಮರಿಬೇಡಿ. ಅವ್ರ ಮನೆಯ ಮಗಳ ಮದುವೆ ಮುಗೀತು, ಇನ್ನೇನು ಎಲೆಕ್ಷನ್ ಶುರುವಾಗೋದ್ರಲ್ಲಿದೆ. ಹೀಗೆ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ ಯಾವ ಕಾರಣವೂ ಇಲ್ಲ. ದೇರ್ ಈಸ್ ಅ ಡಿಫರೆನ್ಸ್. ಸುಶೀಲ್ ಕುಮಾರ್ ಭಿಂಗಾ ಅವರೇ ಬೇರೆ, ಅವರ ಆಫೀಸ್ ಆಫ್ ದಿ ಚೀಫ್ ಮಿನಿಸ್ಟರೇ ಬೇರೆ. ನೀವು ಯು ಆರ್ ಸ್ಪೀಕಿಂಗ್ ಲೈಕ್ ಪರ್ಸನಲ್ ಲಾಯರ್ ಆಫ್ ಮಿಸ್ಟರ್ ಸುಶೀಲ್ ಕುಮಾರ್ ಭಿಂಗಾ. ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇಂಥ ವಿಚಾರಗಳನ್ನೆಲ್ಲ ರೆಪ್ರೆಸೆಂಟ್ ಮಾಡೋದಕ್ಕೆ ಬೇಕಾದರೆ ಅವರು ಬೇರೆ ಅಡ್ವೊಕೇಟ್ನ ಇಟ್ಕೊಳ್ಳಿ. ನೀವು ಹಾಗೆಲ್ಲ ಮಾತಾಡೋ ಹಾಗಿಲ್ಲ. ಈ ಕೇಸ್ ಬಗ್ಗೆ ಅವರಿಗೆ ಹೆಚ್ಚು ಗೊತ್ತಿಲ್ಲ, ಅವ್ರನ್ನ ಕರೆಸಿ ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಹಾಗೆ ಹೇಳ್ಕೊಡುದು. ಮಿಸ್ಟರ್ CSP ಈಸ್ ಟೆಲಿಂಗ್ ದ್ಯಾಟ್ ಅವರಿಗೆ ಹೆಚ್ಚು ಗೊತ್ತಿದೆ, ಅವ್ರನ್ನ ಕರೆಸಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಳೋ ಹಕ್ಕು CSP ಅವರಿಗಿದೆ ಮತ್ತು ವಿಚಾರಣೆ ಮಾಡಲೇಬೇಕಾಗಿದೆ. ಇಶ್ಯೂ ಸಮನ್ಸ್ ಟು ಮಿಸ್ಟರ್ ಸುಶೀಲ್ ಕುಮಾರ್ ಭಿಂಗಾ. ಮಚ್ ಅಬ್ಲೈಜ್ಡ್ ಯುವರ್ ಆನರ್.
ഇരുള വിരുദ്ധ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ